ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರ ಯೂನಿಯನಿಂದ. ಇವತ್ತಿನ ವಿಡಿಯೋ ವಿಚಾರ ಇಷ್ಟೇ. ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ. ಕಳೆದ ಕೆಲವು ದಿನಗಳ ಹಿಂದೆ ಒಂದಷ್ಟು ಜನ ನಮ್ಮ ಟ್ಯಾಕ್ಸಿ ಚಾಲಕರು ಸಾರಿಗೆ ಆಯುಕ್ತರ ಕಚೇರಿಗೆ ಹೋಗಿ ಒಬ್ಬ ಅಪಾರ ಸಾರಿಗೆ ಆಯುಕ್ತ ಎಂಬ ಅಧಿಕಾರಿಯನ್ನು ಭೇಟಿ ಮಾಡಿ ಸರ್ಕಾರ ಸರ್ಕಾರ ಒಂದು ಆದೇಶ ಮಾಡಿತ್ತು, ಒನ್ ಸಿಟಿ ಒನ್ ರೇಟ್, ಒಂದು ನಗರ ಒಂದು ದರ ಅಂತೇಳಿ ಒಂದು ಆದೇಶವನ್ನು ಕಳೆದ ವರ್ಷದಲ್ಲಿ ಒಂದು ಜಾರಿಗೆ ತಂದಿತ್ತು. ಅದನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಏನಿದೆ ಇವತ್ತು ಬೆಂಗಳೂರು ನಗರದಲ್ಲಿ, ಅವರು ಸರಿಯಾಗಿ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಜೀವನ ಮತ್ತು ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಅಂಥೇಳಿ ಒಂದಷ್ಟು ಜನ ಚಾಲಕರು ಪಾಪ ಸಾರಿಗೆ ಆಯುಕ್ತರ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಕೂಡ ಮಾಡಿದರು. ನಾನು ಎಲ್ಲವನ್ನು ತೋರಿಸೋಕ್ಕೆ ಇಷ್ಟಪಡಲ್ಲ. ಕೊನೆಯಲ್ಲಿ ಒಂದೆರಡು ನೋಡಿ, ಇವರೇ ಅಧಿಕಾರಿ ಈ ಆದೇಶ ಹೊರಡಿಸಾದ್ಮೇಲೆ ಕೊನೆಯಲ್ಲಿ ನೋಡಿ, ಕೇಳಿಸ್ಕೊಳ್ಳಿ ಒಂದೆರಡು ನಿಮಿಷ. ಅಲ್ಲೆಲ್ಲ ಅವ್ರದ್ದು ಇದೆ, ನಿಮ್ಗೆ ಅದು ಗೊತ್ತಿಲ್ಲ. ಅದು ಅವ್ರದ್ದು ಅದರಲ್ಲಿ ಬಾಣಸ್ವಾಡಿಲ್ಲ, ಅಲ್ಲೆಲ್ಲ ಕಣೆ ಬಿಸಾಕೋರು ಅವ್ರ ಗಾಡಿಗಳನ್ನ. ತುಂಬ ಜನ ಇದ್ದಾರೆ. ಮನವಿ ತಗೊಂಡು ಏನು ಮಾಡ್ತೀರಣ್ಣ? ನಮ್ಮ ಮನವಿ ಬೇಕಾಗಿಲ್ಲ. ನಮಗೆ ಕಂಪ್ಲೇಂಟ್ ನಾವು ಕೊಡ್ತಾ ಇರೋದು, ನಾವು ಮನವಿ ಇಲ್ಲ ಸರ್. ನಾನು ಕಂಪ್ಲೇಂಟ್ ರೂಪದಲ್ಲಿ ಕೊಡ್ತೀನಿ ಸರ್. ಅದು ಮನವಿ ರೂಪದ ನಾವು ಕೊಡಲ್ಲ ಸರ್. ಕಂಪ್ಲೇಂಟ್ 100% ನಾವು ಇದ್ರ ಮೇಲೆ ಕ್ರಮ ತಗೊಳ್ಳಿ. ಕಂಪ್ಲೇಂಟ್ ಆಗ್ತದೆ, ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಆಗೋದು. ಸರಿ ಸರ್, ಆಯ್ತು, ನಾನು ಕೊಡ್ತೀನಿ ಖಂಡಿತ. ಇದಕ್ಕೊಂದು ಇದು ಮಾಡಿ. ಆಮೇಲೆ ಐಡಿಗಳನ್ನ ಬ್ಲಾಕ್ ಮಾಡಿರೋರಿಗೆ ನಾವೇ ಅಗ್ರಿಗೇಟರ್ ಲೈಸೆನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ನಿಮಗೆಲ್ಲ ಸಹಾಯ ಆಗ್ತದೆ, ಪ್ರೈಸ್ ಸಿಗ್ತದೆ ನಿಮಗೆಲ್ಲ. ಹೌದು ಸರ್, ಈಗ ಅಗ್ರಿಗೇಟರ್ ಲೈಸೆನ್ಸ್ ಮಾಡೋದು ಸೆಕೆಂಡ್ರಿ ಇದೆ. ನನಗೆ ಇದೇನು ಅಂದರೆ, ಸರ್ಕಾರದಲ್ಲಿ ಒಬ್ಬ ಮೀಟರ್ ಹಾಕೊಂಡು ಆಟೋ ಓಡಿಸ್ಲಿಲ್ಲ ಅಂದರೆ ತಪ್ಪಾಗ್ತದೆ ಅಲ್ವಾ ಸರ್? ನಾನು ಅದೇ ರೇಟಲ್ಲಿ ನಾವು ಮೀಟರ್ ಹಾಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದಮೇಲೆ ನಾನು ಇದಕ್ಕೆ ಸರ್ವಿಸ್ ಪ್ರೊವೈಡರ್ಗೆ ದುಡ್ಡು ಕೊಡ್ತಾ ಇದ್ದೀನಿ. ಅವರು ಆ ಸರ್ವಿಸ್ ಕೊಡೋದಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಸೊ ಇದು ಅಗ್ರಿಗೇಟರ್ ಅಂದರೆ ನೀವು ಹೇಳ್ತಾ ಇದ್ರೆ ಬೇರೆ ಕಡೆ ಮಾತಾಡ್ತಾರೆ, ನೋಟಿಸ್ ಕಳಿಸೋಣ. ನೋಟಿಸ್ ಸರ್, ಅವರು ಎಂತ ಆಗ್ಬಿಟ್ಟಿದೆ ಅಂದರೆ ಅವ್ರದ್ದು ಒಂದು ಮಿನಿ ಕೊಡ್ತಾರೆ ಅಪಾಯತಪ್ಪ ಸಂಸ್ಥೆಗಳು. ಇವತ್ತು ಒಂದು ಎಷ್ಟು ಲಕ್ಷ ರೂಪಾಯಿ ಟ್ಯಾಕ್ಸಿಗಳಿಗೆ ಒಂದು ಆಟೋ ರೇಟ್ ಕೊಡ್ತಾರೆ ಅಂದರೆ, ಗೌರ್ಮೆಂಟಲ್ಲಿ ಯಾವುದೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಸರ್? ಯಾರು ಗಮನಕ್ಕೆ ಬಂದಿಲ್ಲ ಸರ್. ಇವತ್ತು ಆನ್ ಮಾಡಿದ್ರೆ ಎಷ್ಟೋ ಟ್ಯಾಕ್ಸಿಗಳು ಕೋರ್ಟಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವಾಗ ಕೋರ್ಟಲ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ನೀವು ಇವತ್ತು ಕೇಳ್ತಾ ಇರ್ಬೋದು ಪ್ರಶ್ನೆಗಳು. ತಾವೆಲ್ಲ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಆ ಅಧಿಕಾರಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಎಲ್ಲ ನಮ್ಮ ಚಾಲಕರೆಲ್ಲ ಹೇಳಿದ್ಮೇಲೆ, ಈ ಎಲ್ಲ ಕೇಸುಗಳು ಕೋರ್ಟಲ್ಲಿದೆ ಅಂತ ಹೇಳ್ತಾರೆ. ತಾವೆಲ್ಲ ಸೂಕ್ಷ್ಮ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಆಲ್ರೆಡಿ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ತಮಗೆಲ್ಲ ಗೊತ್ತಿದೆ ಕೂಡ. ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದು ಇಷ್ಟೇ. ಯಾರೋ ನಮ್ಮ ಆಟೋದವ್ರು ಇರ್ಬೋದು, ಟ್ಯಾಕ್ಸಿಯವರು ಇರ್ಬೋದು, ಗೂಡ್ಸ್ನವ್ರು ಇರ್ಬೋದು, ಬಸ್ನವರು, ಎಲ್ರಿಗೂ ಅದರಲ್ಲಿ ಸಣ್ಣ ಪುಟ್ಟ ಮಾಲೀಕರು, ಈ ದೊಡ್ಡವ್ರು ಬಿಡಿ ಪಾಪ, 1000 ಗಾಡಿ 2000 ಗಾಡಿ ಹೊಂದಿರೋರನ್ನ ನಾವು ಕೇಳೋಕ್ಕೂ ಹೋಗಲ್ಲ. ಅವ್ರಿಗೆ ಆದಂಥ ಬೇರೆ ಇನ್ಫ್ಲೂಯೆನ್ಸ್ಗಳು, ಪವರ್ಗಳಿದೆ, ನಡೀತದೆ. ನಾನು ಹೇಳೋದು 1-2 ವಾಹನಗಳನ್ನ ಇಟ್ಕೊಂಡಿರೋಂಥ ಚಾಲಕರು, ಅದು ಆಟೋ ಇರಲಿ, ಟ್ಯಾಕ್ಸಿ ಇರಲಿ, ಕ್ಯಾಬು, ಗೂಡ್ಸ್ ಗಾಡಿಯವರು, ಟೂರಿಸ್ಟ್ ವಾಹನ, ಎಲ್ಲರೂ, ಮಿನಿ ಬಸ್ ಇರ್ಬೋದು, ಲಾರಿಯವರು ಇರ್ಬೋದು, ಎಲ್ರಿಗೂ ನಾನು ಒಂದು ಕೇಳ್ತೀನಿ ನಿಮಗೆ. ನೀವೆಲ್ಲ ಶ್ರಮಪಟ್ಟು ಒಂದು ವಾಹನ ತಗೊಂಡು ಒಂದಿಷ್ಟು ತೆರಿಗೆ ಕಟ್ಟಿ, ಒಂದು FC ಇರ್ಬೋದು, ಒಂದು ಪರ್ಮಿಟ್ ರಿನ್ಯೂವಲ್ ಇರ್ಬೋದು, ಒಂದು DL ರಿನ್ಯೂವಲ್ ಇರ್ಬೋದು, ಅಥವಾ ರಸ್ತೆಯಲ್ಲಿ ಅವರು ಹಿಡಿದು ಫೈನ್ಗಳು ಹಾಕಿದಾಗ ಸರ್ಕಾರಕ್ಕೆ ಒಂದಿಷ್ಟು ಹಣವನ್ನು ಕಟ್ತೀರ, ದಂಡದ ರೂಪದಲ್ಲಿ ಅಥವಾ ನಿಯಮದ ಪ್ರಕಾರ ಅಲ್ವಾ? ಆ ಹಣದಲ್ಲಿ ಸಾರಿಗೆ ಇಲಾಖೆ ನಡೀತಾ ಇದೆ. ಇವತ್ತು ಸರ್ಕಾರಕ್ಕೆ ಪ್ರತಿ ವರ್ಷ ಒಂದಿಷ್ಟು ಅಂತ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿಗಳ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅದಿದೆ. ಅಲ್ಲಿಂದ ಒಂದು ಆದೇಶ ಬರುತ್ತೆ, ಒಂದಿಷ್ಟು ಕೋಟಿ ನಿಮ್ಮ ರೆವಿನ್ಯೂ ಇರುತ್ತೆ ಟಾರ್ಗೆಟ್ ಅಂತೇಳಿ. ಆ ಟಾರ್ಗೆಟ್ ರೂಪದಲ್ಲಿ ಅವರು ಕಲೆಕ್ಷನ್ ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ ಅಲ್ವಾ? ಇವರು ಕೆಲಸ ಮಾಡಬೇಕಿರೋದು ಯಾರ ಪರವಾಗಿ? ಸರ್ಕಾರದ ಪರವಾಗಿ, ಸಾರಿಗೆ ಇಲಾಖೆಗೋಸ್ಕರ ಕೆಲಸ ಮಾಡಬೇಕು. ಮತ್ತು ನಾವು ಯಾರು ಟ್ರಾನ್ಸ್ಪೋರ್ಟರ್ಸ್ ಇದ್ದೀವಿ, ಸಾರಿಗೆ ಉದ್ಯಮಗಳಿದ್ದೀವಿ, ನಮ್ಮ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು. ಆದರೆ ಇವ್ರು ಕೆಲಸ ಮಾಡ್ತಾ ಇರೋದು ಯಾರ ಪರವಾಗಿ? ಬಂಡವಾಳಶಾಹಿಗಳ ಪರವಾಗಿ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಇವರು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಹೊರತು ಯಾವುದೇ ಸಾರಿಗೆ ಉದ್ಯಮಿಗಳು, ಏನು ನಾವು ಆಟೋ, ಟ್ಯಾಕ್ಸಿ, ಬಸ್ಸು, ಲಾರಿ ಯಾರಿದ್ದೀವಿ, ನಮ್ಮ ಪರವಾಗಿ ಇವರು ಎಲ್ಲೂ ಕೆಲಸ ಮಾಡ್ತಿಲ್ಲ. ಒಂದು. ಎರಡನೇದು, ಆ ವ್ಯಕ್ತಿ ಹೇಳ್ತಾನೆ ಎಲ್ಲ ಕೇಸುಗಳು ಕೋರ್ಟಲ್ಲಿದೆ. ಆ ಕೋರ್ಟನ್ನು ನಾವು ಕೂಡ ಸದ್ಬಳಕೆ ಮಾಡ್ಕೋಬೋದು. ಇದನ್ನು ಚಾಲಕರು ಮತ್ತು ಮಾಲೀಕರು ಅರ್ಥ ಮಾಡ್ಕೋಬೇಕು. ಯಾವ ರೂಪದಲ್ಲಿ? ಈಗ ಅವ್ರು ಏನು ಹೇಳ್ತಾರೆ, ನಮ್ಮ ಟ್ಯಾಕ್ಸಿ ಚಾಲಕರು ಕೇಳಿದ್ರಲ್ಲ, ಸರ್ಕಾರದ ಆದೇಶ ಕಳೆದ ವರ್ಷ ಆಗಿದೆ, ಒಂದು ನಗರ ಒಂದು ದರ, ಅಂದರೆ ಒನ್ ಸಿಟಿ ಒನ್ ರೇಟ್ ಅಂತ ಒಂದು ನೀವು ಆದೇಶ ಮಾಡಿಸಿದ್ದೀರಾ. ನಿಮ್ಮ ಇಲಾಖೆಯಿಂದ ಆದೇಶ ಆಗಿದೆ. ನಿಮ್ಮ ಕೆಲಸ ಏನು? ಸಂಬಂಧಪಟ್ಟ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅಗ್ರಿಗೇಟರ್ಗಳಿಗೆ ನಿರ್ದೇಶನ ಮಾಡಬೇಕು. ನೋಡ್ರಪ್ಪ, ನಾವು ಈ ರೀತಿ ತೀರ್ಮಾನ ಮಾಡಿದ್ದೀವಿ, ಈ ದರಕ್ಕಿಂತ ಕಡಿಮೆನೂ ಮಾಡೋಂಗಿಲ್ಲ, ಈ ದರಕ್ಕಿಂತ ಹೆಚ್ಚಾಗಿ ನೀವು ಇಷ್ಟ ಬಂದಂಗೆ
ದರವನ್ನು ನಿಗದಿಪಡಿಸೋಂಗಿಲ್ಲ ಅಂಥೇಳಿ ಒಂದು ನೋಟಿಸನ್ನು ಕೊಡಬೇಕು. ಅವರು ಕಡಾಖಂಡಿತವಾಗಿ ಅದನ್ನು ಜಾರಿ ಮಾಡಬೇಕು. ಹಾಗೂ ಯಾರು ಶ್ರಮಿಕ ವರ್ಗದವರು ಇದ್ದೀರಿ, ಆಟೋದವ್ರು ಇರ್ಬೋದು, ಟ್ಯಾಕ್ಸಿಯವ್ರು ಇರ್ಬೋದು, ಯಾರೇ ಆಗಿರಲಿ, ಅವ್ರ ಪರವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಅವ್ರಿಗೆ ನಾವು ಸಂಬಳವನ್ನು ಕೊಟ್ಟು ಇಟ್ಟಿರೋದಲ್ಲಿ, ನಾವು ತೆರಿಗೆ ಕಟ್ಟೋ ಹಣದಲ್ಲಿ ಸಂಬಳ ತೊಗೊಂಡು ಅವರು ಬದುಕ್ತಾ ಇದ್ದಾರೆ ಅಲ್ವಾ. ಆದರೆ ಇವತ್ತು ಆ ನಿರ್ದೇಶನವನ್ನು ಅವ್ರಿಗೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದವರು ನಮಗೆ ಹೆಂಗೆ ಇವರು ನಿರ್ದೇಶನ ಮಾಡ್ತಾರೆ? ಯಾವ ರೀತಿಯಲ್ಲಿ ನಾನು ಹೇಳ್ತೀನಿ ಕೇಳಿ. ನಾವು ಅದೇ ರೀತಿಯಲ್ಲಿ ಸರ್ಕಾರ ನಿಗದಿಪಡಿಸಿರೋ FC ಫೀಸನ್ನು ನಾವು ಕಟ್ಟಲ್ಲ, ಟ್ಯಾಕ್ಸನ್ನು ಕಟ್ಟಲ್ಲ, ಪರ್ಮಿಟ್ ರಿನಿವಲ್ ಮಾಡಲ್ಲ, DL ರಿನಿವಲ್ ಮಾಡಲ್ಲ ಅಂಥೇಳಿ ನಾವು ಯಾಕೆ ಕೋರ್ಟ್ಗೆ ಹೋಗಬಾರ್ದು? ಹೋಗ್ಬೋದು, ಅದಕ್ಕೂ ಅವಕಾಶ ಇದೆ. ಈಗ ಅವ್ರು ಹೆಂಗೆ ಬಂಡವಾಳಶಾಹಿಗಳ ಪರವಾಗಿ ಕೋರ್ಟಲ್ಲಿದೆ ಅಂತ ಹೇಳ್ತಾರಲ್ಲ, ಅವರೇ ಮಾಡಿರೋ ಆದೇಶವನ್ನು ಅವರ ಅಡಿಯಲ್ಲಿ ಬರುವಂಥ ಅಗ್ರಿಗೇಟರ್ ಸಂಸ್ಥೆಗಳಿಗೆ ನಿರ್ದೇಶನ ನೀಡಲಿಕ್ಕೆ ಯೋಗ್ಯರಲ್ಲ ಅಂದಮೇಲೆ ನಮಗೂ ಕೂಡ ಅವ್ರು ಕೇಳಬಾರ್ದು. ಏನು ಹೇಳ್ತಾರದು? ಕೋಆರ್ಸಿವ್ ಎಫೆಕ್ಟ್ ಶುಡ್ ನಾಟ್ ಬಿ ಟೇಕನ್ ಅಂತ ಹೇಳ್ತಾರೆ. ಅಂದರೆ ಬಲವಂತದ ಕ್ರಮ ಬೇಡ ಅಂತ ಹೇಳಿ, ಅವ್ರಿಗೆ ಬಲವಂತದ ಕ್ರಮ ತಗೋಬಾರ್ದು ಅಂದಮೇಲೆ ನಮಗೂ ಕೂಡ ಬಲವಂತದ ಕ್ರಮ ತಗೋಬಾರ್ದು ರೀ. ರ್ಯಾಪಿಡೋ ಸಂಸ್ಥೆಯವನು ಇಲ್ಲಿಗಲ್ ಆಗಿ ಬೈಕ್ ಟ್ಯಾಕ್ಸಿ ಓಡಿಸ್ತಾನೆ ಅಂದರೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋಂಥವನಿಗೆ ನೀವು ಬಲವಂತದ ಕ್ರಮ ಮಾಡಬಾರ್ದು ಅಂತೇಳಿ ನ್ಯಾಯಾಲಯದಿಂದ ಆದೇಶ ಬರುತ್ತೆ ಅಂದಮೇಲೆ ನಾವು ಯೆಲ್ಲೋ ಬೋರ್ಡ್ ಇಟ್ಕೊಂಡು ಪಬ್ಲಿಕ್ ಸರ್ವಿಸ್ ಕೊಡಲಿಕ್ಕೆ ಬಂದಂಥವ್ರಿಗೆ ನಾವು ಯಾಕೆ ಕೋರ್ಟ್ಗೆ ಹೋಗಿ ಬಲವಂತದ ಕ್ರಮ ಬೇಡ ಅಂತ ತರಬಾರ್ದು? ಚಾಲಕರು ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲೂ ಶಕ್ತಿ ಇದೆ, ನಮಗೂ ಕಾನೂನಿದೆ. ನಾವು ಆ ಕಾನೂನು ವ್ಯಾಪ್ತಿಗೆ ಹೋಗ್ತಾ ಇಲ್ಲ ಅಷ್ಟೇ. ನಾವು ಬರೀ ಇವ್ರ ಕಚೇರಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪ್ರಯೋಜನ ಇಲ್ಲ ಬಿಡಿ. ನಾನು ಹೇಳ್ತೀನಲ್ಲ, ನೀವು ಕಟ್ಟುವಂಥ FC ಫೀಸು, ಪರ್ಮಿಟ್ ರಿನ್ಯೂವಲ್ ಫೀಸನ್ನು ಬನ್ನಿ ನೀವೆಲ್ಲರೂ ಒಂದಷ್ಟು ಜನ ಚಾಲಕರು, ನಾವು ಕೇಸ್ ಹಾಕೋಣ. ನಾವು ಆ ಫೀಸುಗಳ ದುಡ್ಡನ್ನು ಅಡ್ವೊಕೇಟ್ಗೆ ಕೊಟ್ಟು ನಾವು ಹೈಕೋರ್ಟಲ್ಲಿ ನಮ್ಮದು ಒಂದು ಕೇಸನ್ನು ದಾಖಲು ಮಾಡಿ ಸರ್ಕಾರಕ್ಕೆ ಚೀಮಾರಿ ಹಾಕ್ಸೋಣ. ನಮ್ಮ ಮೇಲೇನೋ ಕೋಆರ್ಸಿವ್ ಯಾವುದೋ ಇದು ಎಫೆಕ್ಟ್ ಮಾಡಬಾರ್ದು ಅಂತೇಳಿ ಒಂದು ಆದೇಶ ಮಾಡಿಸೋಣ. ನಮ್ಮ ಮೇಲೇನೂ ಬಲವಂತದ ಕ್ರಮ ಬೇಡ. ಸಾರಿಗೆ ಯಾರು ಆಟೋದವ್ರು ಇರ್ಬೋದು, ಟ್ಯಾಕ್ಸಿಯವ್ರು ಇರ್ಬೋದು, ಗೂಡ್ಸ್ನವ್ರು ಇರ್ಬೋದು, ಯಾರ ಮೇಲೇನೂ ಬಲವಂತದ ಕ್ರಮ ಮಾಡಬಾರ್ದು ಅಂತೇಳಿ ನಾವು ಕೋರ್ಟಿಂದ ಆದೇಶ ತೊಗೊಂಬರೋಣ. ಯಾಕೆ ಬಂಡವಾಳಶಾಹಿಗಳು ಮಾತ್ರ ಕೊಡ್ತಾರೆ ಅವರು? ನಮಗೆ ಕೊಡಲ್ವಾ? ಕೊಡ್ತಾರೆ. ಹೋರಾಟ ಮಾಡಬೇಕು, ನಾವು ಕಾನೂನಾತ್ಮಕವಾಗಿ ಹೋಗೋಣ ಬನ್ನಿ. ಯಾಕೆ ದಿನ ಬೆಳಗ್ಗೆ ಆದರೆ ಬೈಕ್ ಟ್ಯಾಕ್ಸಿ, ಅಯ್ಯೋ ಒಂದು ಸೀಟಿ ಕೊಟ್ಟಿಲ್ಲ, 1 ರೇಟ್ ಕೊಟ್ಟಿಲ್ಲ, ಆ ಸಂಸ್ಥೆಯವನಿಗೆ ಪೋರ್ಟ್ರವ್ನಿಗೆ ಕಾಟ ಕೊಟ್ಟಿಲ್ಲ, ಇವನು ಕಾಟ ಕೊಟ್ಟಿಲ್ಲ, ನಮ್ಗೆ ಈ ಥರ ಮಾಡಿದ್ರು, GPS ಬ್ಯಾನಿಂಗ್ ಬಟನ್ ತಂದರು. ಎಲ್ಲದಕ್ಕೂ ಕಾನೂನೇ ಅವಕಾಶ ಸಿಗುತ್ತೆ, ನಮಗೂ ಕಾನೂನಲ್ಲಿ ಅವಕಾಶ ಇದೆ, ನಾವು ಕೋರ್ಟ್ಗೆ ಹೋಗ್ಬೋದು. ದಯಮಾಡಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರು. ಇಲ್ಲಿ ಏನಾಗುತ್ತೆ ಅಂದರೆ, ಈ ಭ್ರಷ್ಟ ಅಧಿಕಾರಿಗಳಿದಾರಲ್ಲ, ನಮ್ಮನ್ನೆಲ್ಲ ಒಡೆದು ಬಾಳ್ತಿದ್ದಾರೆ. ಯಾರು ಆಟೋದವ್ರು ಬೇರೆ, ಟ್ಯಾಕ್ಸಿಯವ್ರು ಬೇರೆ, ಗೂಡ್ಸ್ನವ್ರು ಬೇರೆ, ಲಾರಿಯವ್ರು ಬೇರೆ, ಬಸ್ನವ್ರು ಬೇರೆ ಅಂತ ಅವೆಲ್ಲ ಬೇಡ. ನೀವೆಲ್ಲ ಒಂದಾಗಿ ಬನ್ನಿ. ನಾನು ಹೇಳ್ತಿಲ್ಲ, ನೀವು ಏನು ಸರ್ಕಾರಕ್ಕೆ FC ಫೀಸ್ ಅವ್ರ ದರ ನಿಗದಿಪಡಿಸಿರೋ ಫೀಸ್ನ ಕಟ್ಟಿ ನೀವು FC ಮಾಡಿಸ್ಬೇಕು. ಆದರೆ ಸರ್ಕಾರ ಆದೇಶ ಮಾಡಿರೋ ದರವನ್ನು ಅಗ್ರಿಗೇಟರ್ ಸಂಸ್ಥೆಯವರು ನಿಮಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಲ್ವಾ? ಅದನ್ನು ಅವ್ರಿಗೆ ನಿರ್ದೇಶನ ಕೊಡೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಅದೇ ರೋಡಲ್ಲಿ ಒಬ್ಬ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು FC ಮಾಡಿಸಿದೆ, ಗಾಡಿ ಓಡಿಸಿದ್ರೆ ಹಿಡಿದು ಚೆಕ್ ರಿಪೋರ್ಟ್ ಬರೋದು ಸರ್ಕಾರದ ಆದೇಶದ ಪ್ರಕಾರ ವಸೂಲಿ ಮಾಡೋಕ್ಕೆ ಗೊತ್ತಿದೆ ದಂಡವನ್ನು ಅಲ್ವಾ? ಮತ್ತು ಯಾಕೆ ನಾವು ಕೋರ್ಟ್ಗೆ ಹೋಗಿ ನಮ್ಮೇಲೇನೋ ಬಲವಂತದ ಕ್ರಮ ಬೇಡ ಅಂತ ಒಂದು ಆದೇಶ ತರಬಾರ್ದು? ಖಂಡಿತವಾಗೂ ತರ್ಬೋದು. ನಾನು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಬಂದಿದ್ದು ಇಷ್ಟೇ, ತಾವೆಲ್ಲ ಒಗ್ಗಟ್ಟಾಗಬೇಕು, ಇನ್ನಾದರೂ ಬುದ್ಧಿವಂತರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು, ನಾನು ಹೇಳಿದಲ್ಲ, ಭ್ರಷ್ಟ ಅಧಿಕಾರಿಗಳು. ನೆನ್ನೆ ವಿಡಿಯೋ ನೋಡಿದ್ರಿ ತಾವೆಲ್ಲ. ಒಬ್ಬ ಅಧಿಕಾರಿ ಒಂದು ಕಚೇರಿಗೆ ಮುಖ್ಯಸ್ಥ ಅವರು, ಆ ಅಧಿಕಾರಿನೇ ಬಾಯಿ ಬಿಟ್ಟು ಮಾಮೂಲಿ ಅದೇನಿದು ಕೊಟ್ಬಿಟ್ಟು ಹೋಗೋ ಅನ್ನೋ ಪರಿಸ್ಥಿತಿ ಬಂದಿದೆ ಅಂದರೆ, ಸಾರಿಗೆ ಉದ್ಯಮಿಗಳು ಎಲ್ಲಿಗೆ ಹೋಗ್ತಾ ಇದೆ? ನಿಮ್ಮ ದುಡಿಮೆ, ನಿಮ್ಮ ಬದುಕು ಅವನತಿಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಬಂಡವಾಳಶಾಹಿಗಳ ಪರವಾಗಿರ್ತದೆ. ನೀವೆಲ್ಲ ಅವ್ರ ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಸ್ವಯಂ ಉದ್ಯೋಗಿಗಳು, ನೀವು ಸ್ವಂತ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ, ಒಂದು ಆಟೋ ಇರಲಿ, ಟ್ಯಾಕ್ಸಿ ಇರಲಿ, ಲಾರಿ ಇರಲಿ, ಯಾವುದೇ ಇರಲಿ, ಎಲ್ಲ ವಾಹನಗಳಿಗೂ ಅದಕ್ಕೆ ಆದಂಥ ಬಂಡವಾಳಗಳನ್ನ ತಾವು ಹಾಕ್ಕೊಂಡು ಸರ್ಕಾರಕ್ಕೂ ತೆರಿಗೆ ಕಟ್ಕೊಂಡು, ಫೈನ್ಗಳಿರ್ಬೋದು, ಮತ್ತೊಂದಿರ್ಬೋದು, GST ರೂಪದಲ್ಲಿ ಎಲ್ಲ ರೂಪದಲ್ಲೂ ತಾವು ಕಟ್ಕೊಂಡು ಸರ್ಕಾರಕ್ಕೆ ತೆರಿಗೆ ಕಟ್ಕೊಂಡು ಸರ್ಕಾರವನ್ನು ಮುನ್ನಡೆಸ್ತಾರವ್ರು. ನೀವುಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ನಿಮ್ಮನ್ನು ಇನ್ನೂ ಪಾತಾಳಕ್ಕೆ ತಳ್ಳಿ, ನಾನು ಹೇಳಿದ್ನಲ್ಲ, ಅವ್ರವ್ರ ಸಂಸ್ಥೆಗಳಲ್ಲಿ ಗುಲಾಮರಾಗಿ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು. ನಿಮ್ಮ ಸ್ವಂತ ವಾಹನಗಳನ್ನ ಇಟ್ಕೊಂಡು ನಿಮ್ಮನ್ನು ಬದುಕಲಿಕ್ಕೆ ಬಿಡಲ್ಲ ಅವರು. ಅವ್ರ ಕಂಪನಿಯಲ್ಲಿ ಡ್ರೈವರ್ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ, ನಾನು ಈಗ ಹೇಳಿರೋ ವಿಚಾರವನ್ನು ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ. ಹೇಳಿದ್ನಲ್ಲ, ಬಂಡವಾಳಶಾಹಿಗಳಿಗೆ ಬಲವಂತದ ಕ್ರಮ ಬೇಡ ಅಂದಮೇಲೆ ನಮಗೂ ಬೇಡ. ನಮಗೂ ಆ ರೈಟ್ಸ್ ಇದೆ, ನಮಗೂ ಆ ತಾಕತ್ತಿದೆ, ನಮಗೂ ಆ ಕಾನೂನಲ್ಲಿ ಅವಕಾಶ ಇದೆ ಪಡ್ಕೊಳ್ಳಿಕ್ಕೆ. ಅದಕ್ಕೆ ನೀವು ಮುಂದೆ ಬರಬೇಕು. ಬನ್ನಿ, ಸಾವಿರಾರು ಜನ ನನ್ನ ಚಾಲಕರು ಮತ್ತು ಮಾಲೀಕರು, ಆಟೋದವ್ರು ಇರಲಿ, ಟ್ಯಾಕ್ಸಿಯವರು ಇರಲಿ, ಗೂಡ್ಸೋರು ಇರಲಿ, ಟೂರಿಸ್ಟ್ ಇರಲಿ, ಯಾರೇ ಇರಲಿ, ಬನ್ನಿ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ, FC ಮಾಡಿಸೋದು ಬೇಡ, ಪರ್ಮಿಟ್ ರಿನ್ಯೂವಲ್ ಮಾಡೋದು ಬೇಡ, ಯಾವುದು ಬೇಡ. ನಾವು ಕೋರ್ಟ್ಗೆ ನಮ್ಮದು ಒಂದಷ್ಟು ಯಾವುದೋ ಒಳ್ಳೆಯ 2-3 ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದಷ್ಟು ದಾಖಲೆಗಳನ್ನು ಸರ್ಕಾರಕ್ಕೆ ಕೊಟ್ಟು, ಯಾಕೆಂದರೆ ಸರ್ಕಾರದ ವೈಫಲ್ಯ ಇದೆ, ಇಲಾಖೆಯ ವೈಫಲ್ಯ ಕೂಡ ಇದೆ ಇದರಲ್ಲಿ. ಇವತ್ತು ಅವರೇ ಮಾಡಿರೋ ಆದೇಶವನ್ನು ಅವರೇ ಜಾರಿಗೆ ತರೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಮ್ಮ ಮೇಲೆ ಬೇಡ, ನಮ್ಮ ಮೇಲೇನೂ ಬೇಡ ಇಲ್ಲಿ. ಯಾಕೆಂದರೆ ನೀವೆಲ್ಲರೂ ಒಂದೊಂದು ಇಂಡಿವಿಜುವಲ್ ಓನರ್ಗಳು, ಏನೇಳಿ ಇಂಡಿವಿಜುವಲ್ ಬಿಸ್ನೆಸ್ ಮ್ಯಾನ್ಗಳು, ನೀವೆಲ್ಲ
ನಿಮ್ಮನ್ನೆಲ್ಲ ಒಗ್ಗೂಡಿಸೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಅವ್ರಿಗೆ ಗೊತ್ತು ನೀವೆಲ್ಲ ಒಂದಾಗಲ್ಲ ಅನ್ನೋದು. ಅದೇ ವೀಕ್ನೆಸ್ ಅವ್ರಿಗೆ. ಇದೊಂದು ಅವಕಾಶ ಬಳಸ್ಕೊಳ್ಳಿ. ನಾನು ಕೊಟ್ಟಿರೋ ಐಡಿಯಾನ ಖಂಡಿತವಾಗೂ ನಾವು ಸಕ್ಸಸ್ ಆಗ್ತೀವಿ. ಖಂಡಿತ ಗೆಲುವು ನಮ್ಮದೇ. ಅವ್ರ ಮೇಲೆ ಬಲವಂತದ ಕ್ರಮ ಬೇಡ ಅಂದಮೇಲೆ ನಮ್ಮ ಮೇಲೇನೂ ಬೇಡ. ಯಾಕೆ ಹೇಳ್ತೀನಿ ವಿಚಾರ ಅಂತ ಹೇಳಿದ್ರೆ, ಒಂದು ಸರಿ ನಾವು ಸ್ಟೇ ಕೊಟ್ಟು ನಮ್ಮ ಹಕ್ಕುಗಳಿಗೆ ನಾವು ನ್ಯಾಯಾಲಯದ ಮೇಲೆ ಹೋಗಿ ನಾವು ಸ್ಟೇ ತಂದರೆ ಮುಂದಿನ ವರ್ಷ CM ಪ್ರತಿ ವರ್ಷ ಪ್ರೀ ಬಡ್ಜೆಟಲ್ಲಿ ಒಂದು ಅಷ್ಟು ಕೋಟಿ ರೆವಿನ್ಯೂ ತಂದು ಕೊಡಿ ಅಂತೇಳಿ ಸಾರಿಗೆ ಇಲಾಖೆ ಕೊಡ್ತಾರಲ್ಲ, ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅವರು. ಯಾಕೆ ಹೇಳಿ, ನಿಮ್ಮ ಮೇಲೆ ಬಲವಂತದ ಕ್ರಮ ಬೇಡ ಅಂದಮೇಲೆ ನೀವು FC ಮಾಡಿಸಲ್ಲ, ಪರ್ಮಿಟ್ ರಿನ್ಯೂವಲ್ ಮಾಡಿಸಲ್ಲ, ಟ್ಯಾಕ್ಸ್ ಕಟ್ಟಲ್ಲ, ರಸ್ತೆಯಲ್ಲಿ ಹಿಡಿದು ದಂಡ ಹಾಕಲ್ಲ ಅಂದಮೇಲೆ ಸರ್ಕಾರಕ್ಕೆ ಅಥವಾ ಸಾರಿಗೆ ಇಲಾಖೆಗೆ ಆದಾಯ ಎಲ್ಲಿ ಬರುತ್ತೆ? ಆವಾಗ ಅವ್ರು ಓಡಾಡ್ತಾರಲ್ಲ ಗಾಡಿಗಳು, ಅದಕ್ಕೆ ಡ್ರೈವರ್ ಇರೋಲ್ಲ, ಡೀಸೆಲು ಇರೋಲ್ಲ. ನಿಮ್ಮ ಮನೆ ಬಾಗಿಲಿಗೆ ಅವರು ಬಂದು ಬಾರಪ್ಪ FC ಮಾಡಿಸ್ಕೋ, ಫೀಸ್ ಕಟ್ಟು ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಇದಾಗಬೇಕು ಅಂದರೆ ತಾವು ಇದಕ್ಕಿಂತ ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ತುಂಬ ಬೇಸರ ಆಗಿದೆ ನನಗೆ. ನಮ್ಮ ಪ್ರಾಮಾಣಿಕ ಹೋರಾಟ ಬದುಕಿನಲ್ಲಿ ತುಂಬ ಬೇಸರ ಆಗಿದೆ. ಅವೆಲ್ಲ ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೂ ನಾನು ಧೃತಿಗೆಟ್ಟಿಲ್ಲ. ಒಬ್ಬನೇ, ಹೌದು ನಾನು ಒಬ್ಬನೇ ರೀ. ನನ್ನ ಮೈಯಲ್ಲಿ 1000 ಜನರ ತಾಕತ್ತಿದೆ. ಅದನ್ನು ಭ್ರಷ್ಟರೇ, ಅಧಿಕಾರಿಗಳೇ, ನಿಮಗೆ ಬಿಡೋ ಮಾತಿಲ್ಲ. ಹೋರಾಟದ ಮುಖಾಂತರ, ಕಾನೂನು ಮುಖಾಂತರ ನಿಮ್ಮನ್ನು ಹೇಳಿದ್ನಲ್ಲ, ನ್ಯಾಯಾಲಯದಲ್ಲಿ ನಿಲ್ಲಿಸಿ ನಿಮ್ಮನ್ನು ತೋರಿಸ್ತೀನಿ. ಬೀದಿಗೆ ಬಂದು ನೀವು ಚೆಕ್ ರಿಪೋರ್ಟ್ ಬರೆಯೋಂಗಿಲ್ಲ, FC ಮಾಡಿಸ್ಕೊಳ್ಳಿ ಅಂತ ಹೇಳೋ ಪರಿಸ್ಥಿತಿಗೆ ತಂದು ನಿಲ್ಲಿಸಲಿಲ್ಲ ಅಂದರೆ ಹೋರಾಟಗಾರರು ಶಕ್ತಿ ಏನಂತ ನಿಮಗೆ ತೋರಿಸ್ತೀನಿ. ಧನ್ಯವಾದ ಚಾಲಕರು, ಎಚ್ಚೆತ್ಕೊಳ್ಳಿ. ಧನ್ಯವಾದ ತಮ್ಗೆಲ್ರಿಗೂ.